ಇನ್ನು ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನಲ್ಲಿ ಹೂ ಹಣ್ಣು ಖರೀದಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಗಗನಕ್ಕೇರಿದೆ ಹೂ ಹಣ್ಣುಗಳ ದರ. ಹಬ್ಬದ ಪ್ರಯುಕ್ತ ಹೂ ಹಣ್ಣುಗಳಿಗೆ ಭಾರೀ ಬೇಡಿಕೆ ಇದೆ. ಬೆಲೆ ಏರಿಕೆಯಿಂದ ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿರ್ತಕ್ಕಂಥದ್ದು. ಹಬ್ಬಕ್ಕೆ ಇನ್ನೇನೋ ಒಂದು ದಿನ ಬಾಕಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮನೆಗಳಲ್ಲಿ ಪೂಜೆ, ಅಲಂಕಾರ, ಸಿದ್ಧತೆಗಳು ಎಲ್ಲವೂ ಕೂಡ ಭರದಿಂದ ಸಾಗ್ತಾ ಇದೆ. ಈತ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ ಸೇರಿದಂತೆ ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಜನರು ಹೂ ಹಣ್ಣು ಪೂಜಾ ಸಾಮಗ್ರಿಗಳ ಖರೀದಿಗೆ ಮುಗಿ ಬೀಳ್ತಾ ಇದ್ದಾರೆ. ಹೂವಿನ ಬೆಲೆ ಗಗನಕ್ಕೇರಿದೆ. ಈಗ ವರಮಹಾಲಕ್ಷ್ಮಿ ಪೂಜೆಗೆ ಹೂಗಳಿಗೆ ಭಾರಿ ಬೇಡಿಕೆ ಬಂದಿರತಕ್ಕಂಥದ್ದು. ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಪ್ರಮುಖ ಹೂಗಳ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಕಳೆದ ವಾರ ಕೆಜಿಗೆ ₹150 ಇದ್ದಂಥ ಸೇವಂತಿಗೆ ಇದೀಗ ಬರೋಬ್ಬರಿ ₹450 ತಲುಪಿದೆ. ಮಲ್ಲಿಗೆ ಕಳೆದ ವಾರ ₹500 ಇತ್ತು, ಈಗ ₹1200 ಆಗಿದೆ. ಅಂದರೆ ಸುಮಾರು ₹700 ಜಾಸ್ತಿ ಆಗಿದೆ. ಇನ್ನು ಹಬ್ಬದ ಅಲಂಕಾರದಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥ ಕನಕಾಂಬರ ಬೆಲೆಯಂತೂ ಭಾರಿ ಏರಿಕೆ ಕಂಡಿದೆ. ಕಳೆದ ವಾರ 2000 ಇದ್ದಂತಹ ದರ ಇದೀಗ 5000ರಿಂದ 6000 ತಲುಪಿದೆ. ಅಂದ್ರೆ ಹಬ್ಬದ ಸಂದರ್ಭದಲ್ಲಿ ಹೂ ಖರೀದಿಸುವಂತವರ ಜೇಬಿಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ಇನ್ನು ಹಣ್ಣುಗಳ ಬೆಲೆಯಲ್ಲೂ ಕೂಡ ಏರಿಕೆ ಕಂಡಿದೆ. ಹೂ ಮಾತ್ರ ಅಲ್ಲ, ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗ್ತಕ್ಕಂಥ ಹಣ್ಣುಗಳ ದರವೂ ಕೂಡ ಹೆಚ್ಚಾಗಿದೆ. ಸೇಬು ₹110 ಇತ್ತು, ಈಗ ₹270 ಏರಿಕೆ ಕಂಡಿದೆ. ದಾಳಿಂಬೆ ₹120ರಿಂದ ₹260 ತಲುಪಿದೆ. ಕಿತ್ತಳೆ ₹80 ಇದ್ದಿದ್ದು ₹180 ಆಗಿದೆ. ಏಲಕ್ಕಿ ಬಾಳೆಹಣ್ಣು ₹50 ಇತ್ತು, ಈಗ ₹100 ಆಗಿದೆ. ಇನ್ನು ಮೂಸಂಬಿ ₹100 ಇತ್ತು, ಈಗ ₹150 ಆಗಿದೆ. ₹50 ಜಾಸ್ತಿ ಆಗಿದೆ. ಹೀಗಾಗಿ ಹಬ್ಬದ ಪೂಜೆಗೆ ಅಗತ್ಯ ಇರತಕ್ಕಂಥ ಹೂ ಹಣ್ಣುಗಳನ್ನೆಲ್ಲ ಖರೀದಿಸ್ತಕ್ಕಂಥ ಕುಟುಂಬಗಳಿಗೆ ಈಗ ಭಾರಿ ಹೆಚ್ಚುವರಿ ಖರ್ಚು ಎದುರಾಗಿದೆ. ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಬೆಲೆ ಏರಿಕೆಯ ನಡುವೆಯೂ ಹಬ್ಬದ ಸಂಭ್ರಮಕ್ಕೆ ಯಾವುದೇ ಒಂದು ಕೊರತೆ ಆಗಿಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಹೂ ಹಣ್ಣುಗಳ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಏನು ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಹೇಗಿದೆ, ಯಾವ ರೀತಿ ಸಂಭ್ರಮ ಜೋರಾಗಿರೋ ಹಿನ್ನೆಲೆಯಲ್ಲಿ ಈ ನೀವು ಈಗ ಎಲ್ಲಿದ್ದೀರಿ, ಅಂದರೆ ಯಾವ ಮಾರ್ಕೆಟಲ್ಲಿ ಇದ್ದೀರಿ, ಏನು ಅಪ್ಡೇಟ್ ಸಿಗ್ತಾ ಇದೆ? ಬನ್ನಿ ಪ್ರಮೋದ್, ಈಗಾಗಲೇ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದೇ ದಿನ ಬಾಕಿ ಇರೋದ್ರಿಂದ ನಗರದಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರಮುಖ ಮಾರುಕಟ್ಟೆಗಳಾದ ಗಾಂಧಿ ಬಜಾರ್, ಬಸವನಗುಡಿ ಜೊತೆಗೆ ಕೆಆರ್ ಮಾರುಕಟ್ಟೆ ಏನಿದೆ, ಇಲ್ಲಿ ಜನಜಂಗುಳಿ ಕೂಡ ಸಾಕಷ್ಟಿದೆ. ಹಬ್ಬಕ್ಕೆ ಬೇಕಾಗದಂತ ಪೂಜಾ ಸಾಮಗ್ರಿಗಳು, ಬಾಳೆಕಂದು, ಮಾವಿನ ಸೊಪ್ಪು ಸೇರಿದಂತೆ ಏನು ಹಣ್ಣು ಹಂಪಲುಗಳನ್ನು ಖರೀದಿಸಲು ಸಾರ್ವಜನಿಕರು ಈಗಾಗಲೇ ಮಾರುಕಟ್ಟೆಗಳಲ್ಲಿ ಮುಗಿಬಿದ್ದಿದ್ದಾರೆ. ಜೊತೆಗೆ ಈಗಾಗಲೇ ಏನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಂತಂದ್ರೆ ಲಕ್ಷ್ಮಿ ಅಲಂಕಾರಿಕ ವಸ್ತುಗಳು ಕೂಡ ಈ ಬಾರಿ ಸಾಕಷ್ಟು ಬೇಡಿಕೆಯನ್ನ ಇರೋದ್ರಿಂದ ಅದರ ಬೆಲೆ ಕೂಡ ಸಾಕಷ್ಟು ಅಧಿಕವಾಗಿದೆ. ಈ ಹಿನ್ನೆಲೆಯಲ್ಲಿ ಹಣ್ಣು ಹೂವು ಸೇರಿದಂತೆ ಅಲಂಕಾರಿಕ ವಸ್ತುಗಳು ಕೂಡ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೇಡಿಕೆಯನ್ನ ಸೃಷ್ಟಿಸಿದೆ. ಜೊತೆಗೆ ಈಗಾಗಲೇ ಏನು ಕಳೆದ 2 ದಿನಗಳಿಂದ ಇದ್ದಂತ ಏನು ಹೂಗಳ ದರ ಕೂಡ ದ್ವಿಗುಣವಾಗಿದೆ. ಈಗ ಒಂದು ಕಡೆ ನೋಡ್ತಾ ಹೋದ್ರೆ ಕನಕಾಂಬರ ನಿನ್ನೆ 3000 ಇತ್ತು, ಇದೀಗ 5000ಕ್ಕೂ ಕೂಡ ಬೆಳೆದಾಗಿದೆ. ಜೊತೆಗೆ ಮಲ್ಲಿಗೆ ಹೂ ಏನಿದೆ ಅದು ಕೂಡ 1500ಕ್ಕೂ ಅಧಿಕ ರೂಗಳನ್ನ ಬೆಳೆದಾಗಿದೆ. ಬೆಲೆ ಎಷ್ಟೇ ಆದ್ರೂ ಪರವಾಗಿಲ್ಲ, ಭಕ್ತಿ ಭಾವದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಸಾರ್ವಜನಿಕರು ರಚಿಸಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಿರೋ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಉತ್ಸಾಹದಿಂದ ಭರಾಟೆ ಸಾಗ್ತಿದೆ. ಪ್ರಮೋದ್, ಥ್ಯಾಂಕ್ ಯು. ನಿಮ್ಮ ಮಾಹಿತಿಗಾಗಿ ಹನುಮಂತರಾಜು.